ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಯಾವುದೇ ರೀತಿ ಬಂಡವಾಳ ಹಾಕದೆ ಬೆಂಕಿ ಕಡ್ಡಿ ಬಳಸಿ ಎಟಿಎಂಗಳಲ್ಲಿ ಹಣ ಜೋಚಿಸಿದ್ದ ಚಾಲಾಕಿ ಕಳ್ಳ ಮನೀಶ್ ಕುಮಾರ್ನ ಮತ್ತೊಂದು ಕೈಚಳಕ ಬಯಲಾಗಿದೆ. ಅಕ್ಟೋಬರ್ 2ರಂದು ಸಂಪಿಗೆ ರಸ್ತೆಯ SBI ಎಟಿಎಂನಲ್ಲಿ ಬೆಂಕಿ ಕಡ್ಡಿ ಬಳಸಿ ಈ ಕಳ್ಳ 30,000 ದೋಚಿದ್ದಾನೆ. ಮತ್ತೆ ಅದೇ ಕಳ್ಳ, ಸೇಮ್ ಸ್ಟ್ರಾಟಜಿ. ಎಸ್, ಅವನೇ ನಿನ್ನೆ ಸಿಕ್ಕಿಬಿದ್ದ ಜಾರ್ಖಂಡ್ನ ಮನೀಶ್ ಕುಮಾರ್. ನಿನ್ನೆ ಅಲ್ಸೂರ್ ಗೇಟ್ ಪೊಲೀಸರಿಂದ ಬಂಧಿತನಾದ ಮನೀಶ್ ಕುಮಾರ್ ಅಕ್ಟೋಬರ್ 2ರಂದು ತೋರಿರೋ ಕೈಚಳಕವಿದು. ಬಾಷ್ ಕಂಪನಿ ಉದ್ಯೋಗಿ ಲಕ್ಷ್ಮೀಕಾಂತ್ ಕಳೆದ ಅಕ್ಟೋಬರ್ 2ರಂದು ಸಂಪಿಗೆ ರಸ್ತೆಯ SBI ಎಟಿಎಂನಲ್ಲಿ ಹಣ ಡ್ರಾ ಮಾಡಲು ಹೋಗಿದ್ದಾರೆ. ತಮ್ಮ ಪಾಸ್ವರ್ಡ್ ಮತ್ತು ತಮಗೆ ಬೇಕಾದ ಮೊತ್ತ ನಮೂದಿಸಿದಾಗ ಎಟಿಎಂ ಯಂತ್ರ ದುರಸ್ತಿಯಲ್ಲಿದೆ ಅಂತ ತೋರಿಸಿದೆ. ಎಟಿಎಂ ಸಮಸ್ಯೆ ಇರಬಹುದು ಅಂತ ವಾಪಸ್ ಹೋಗಿದ್ದಾರೆ. ಮರುದಿನ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಅದರಿಂದ 30,000 ರೂಪಾಯಿ ಡ್ರಾ ಆಗಿರೋದು ಗೊತ್ತಾಗಿದೆ. ನಿನ್ನೆ ಮನೆಯಲ್ಲಿದ್ದಾಗ ನಿಮ್ಮ ಸುವರ್ಣ ನ್ಯೂಸ್ ವರದಿ ನೋಡಿದಾಗ ಒಬ್ಬ ಹುಡುಗ ಕಳ್ತನ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಯಿತು. ಆಮೇಲೆ ಇದನ್ನು ಎಂಕ್ವೈರಿ ಮಾಡ್ತಾ ಬ್ಯಾಂಕಲ್ಲಿ CCTV ರಿಪೋರ್ಟು, ವೆಬ್ ಕ್ಯಾಮ್ರಾ ರಿಪೋರ್ಟ್ ತೊಗೊಂಡಿದ್ದೆ. ಆ ರಿಪೋರ್ಟಲ್ಲಿ ಇದ್ದಂಥ ಹುಡುಗ ಮತ್ತು ನೆನ್ನೆ ಅರೆಸ್ಟ್ ಮಾಡಿದಂಥ ಹುಡುಗ ಇಬ್ಬರು ಮ್ಯಾಚ್ ಆದರು. ಆಮೇಲೆ ಅಲ್ಸೂರ್ ಗೇಟ್ ಸ್ಟೇಷನಲ್ಲಿ ಹೋಗಿ ಎಂಕ್ವೈರಿ ಮಾಡಿದಾಗ ಇದೇ ಹುಡುಗ ಅನ್ನೋದು ನನಗೆ ಕನ್ಫರ್ಮ್ ಆಯಿತು. ಮನೀಶ್ ಹಣ ಡ್ರಾ ಮಾಡಿಕೊಳ್ಳೋ ದೃಶ್ಯ ಎಟಿಎಂನಲ್ಲಿದ್ದ CCTVಯಲ್ಲಿ ಸೆರೆಯಾಗಿತ್ತು. ನಿನ್ನೆ ಮಾಧ್ಯಮಗಳಲ್ಲಿ ಮನೀಶ್ ಕೈಚಳಕದ ಸುದ್ದಿ ವೀಕ್ಷಿಸಿದ ಲಕ್ಷ್ಮೀಕಾಂತ್ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ಪೊಲೀಸರು ವಿಚಾರಣೆಗೆ ಮುಂದಾಗಿದ್ದಾರೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಗ್ಯಾಸ್ ಸಿಲಿಂಡರ್ ಸಾಗಣೆಯ ದರ ಪರಿಷ್ಕರಣೆಗೆ ಆಗ್ರಹಿಸಿ ಲಾರಿ ಮಾಲೀಕರು ನಡೆಸುತ್ತಿರುವ ಮುಷ್ಕರ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಲಾರಿ ಮಾಲೀಕರ ಸಂಘಟನೆಗಳು ಇಂದು ಮಧ್ಯರಾತ್ರಿಯಿಂದ LPG ವಾಹನಗಳಿಗೆ ಗ್ಯಾಸ್ ಸಾಗಾಣಿಕೆ ಮಾಡಬಾರದೆಂದು ನಿರ್ಧಾರ ಮಾಡಿದೆ. ಈ ಪ್ರಕಾರ ಬಂಕ್ಗಳಲ್ಲಿ ದೊರೆಯುತ್ತಿದ್ದ LPGಗೆ ಬ್ರೇಕ್ ಬೀಳಲಿದೆ. LPG ವಾಹನಗಳಿಗೆ ಶಾಕಿಂಗ್ ನ್ಯೂಸ್. ಬಂಕ್ಗಳಲ್ಲಿ ಮಧ್ಯರಾತ್ರಿಯಿಂದ ಗ್ಯಾಸ್ ಸಪ್ಲೈ ಸ್ಥಗಿತಗೊಳಿಸಲಾಗುತ್ತಿದೆ. ಅಡುಗೆ ಅನಿಲ ವಿತರಣಾ ಲಾರಿ ಮಾಲೀಕರ ಮುಷ್ಕರ ತೀವ್ರಗೊಳಿಸಲು ದಕ್ಷಿಣ ಭಾರತ LPG ಟ್ಯಾಂಕರ್ ಲಾರಿ ಮಾಲೀಕರು ಮುಂದಾಗಿದ್ದಾರೆ. ಹೀಗಾಗಿ ಬಂಕ್ಗಳಲ್ಲಿ ಇಂದು ಮಧ್ಯರಾತ್ರಿಯಿಂದ ಗ್ಯಾಸ್ ಸಪ್ಲೈ ಸ್ಥಗಿತಗೊಳ್ಳಲಿದೆ. ಇವತ್ತು ಮಧ್ಯರಾತ್ರಿಯಿಂದ ಗ್ಯಾಸ್ ವೆಹಿಕಲ್, ಈ ಆಟೋ ಗ್ಯಾಸ್ ಅದು ಕೂಡ ನಿಲ್ಲಿಸ್ಬಿಡ್ತಾ ಇದೀವಿ. ಅದೇ ತರ ನಿರ್ರಾಜ್ಯಗಳಿಂದ ಸಪ್ಲೈ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು, ಅದನ್ನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸಿದೀವಿ. ಟ್ರೈನಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ದಿವಸಕ್ಕೆ 8 ಟನ್ ಬರುತ್ತೆ, 9,000 ಟನ್ ಬರಕ್ಕೆ ಸಾಧ್ಯನೇ ಇಲ್ಲ. ಈ ಮುಷ್ಕರದಿಂದಲೂ ತೈಲ ಕಂಪನಿಗಳು ಲಾರಿ ಮಾಲೀಕರ ಬೇಡಿಕೆಗೆ ಮಣಿಯದಿದ್ರೆ ಮುಂದಿನ ಸೋಮವಾರದಿಂದ ಪೆಟ್ರೋಲ್, ಡೀಸೆಲ್ ಸಾಗಾಣಿಕೆಗೂ ಬ್ರೇಕ್ ಹಾಕುವುದಾಗಿ ಅಸೋಸಿಯೇಷನ್ ಕಾರ್ಯದರ್ಶಿ ನಾರಾಯಣಸ್ವಾಮಿ ಎಚ್ಚರಿಸಿದ್ದಾರೆ. ಯಾರೆಂಗನ ಹೋಗಲಿ, ಅವ್ರದ್ದು ಆಟ ನಾವು ನಮ್ಮದು ಆಟನೇ. ಈ ಸರಿ ನಾವು ಏನೇ ಆಗಲಿ ನಾವು ಗಾಡಿಗಳನ್ನ ತೆಗೆಯೋದಿಲ್ಲ. ಇವತ್ತು ಮೋಟಾರು ವಾಹನಗಳಿಗೆ ಗ್ಯಾಸ್ ಸಪ್ಲೈ ಮಾಡೋ ವಾಹನಗಳು ಅಂಥ ಟ್ಯಾಂಕರು ಸಹ ಇವತ್ತು ನಮ್ಮ ಸ್ಟ್ರೈಕ್ಗೆ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ನಾವು ಇದೇ ಕಾರಣಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಎಚ್ಚರಿಕೆ ಮುಟ್ಟಿಸ್ತಾ ಇದ್ದೀವಿ. ಪರಿಣಾಮ 15 ದಿನಗಳ ಹಿಂದೆಯೇ ಸಿಲಿಂಡರ್ ಬುಕ್ ಮಾಡಿದ್ರೂ ಮನೆಗೆ ಸಪ್ಲೈ ಆಗದಿರುವುದು ಗ್ರಾಹಕರನ್ನು ಚಿಂತೆಗೀಡು ಮಾಡಿದೆ. ಕಳೆದ 5 ದಿನಗಳಿಂದ ಬೆಂಗಳೂರಿನ ಗ್ಯಾಸ್ ಏಜೆನ್ಸಿಗಳಲ್ಲಿ ಸಿಲಿಂಡರ್ ಬುಕ್ ಮಾಡಿದವರ ಸಂಖ್ಯೆ 10,000 ಮೀರಿದೆ. ಈಗಿರುವ ಸ್ಟಾಕ್ ನೋಡಿದ್ರೆ ಇನ್ನೆರಡು ದಿನ ಸಪ್ಲೈ ಮಾಡಬಹುದಷ್ಟೇ ಎನ್ನುವುದು ಏಜೆನ್ಸಿ ಮ್ಯಾನೇಜರ್ ಅಳಲು. 10 ಡೇಸ್ ಬುಕ್ಕಿಂಗು 1 ಮಂತ್ ಆದಮೇಲೆ ಬುಕ್ಕಿಂಗ್ ಮಾಡಬೇಕಲ್ಲ. 1 ಮಂತ್ ಆಮೇಲೆ ಬುಕ್ ಮಾಡಾದ್ಮೇಲೆ 10 ಡೇಸ್ ಆಗುತ್ತೆ. 5 ಡೇಸ್ ಆಮೇಲೆ ಬರುತ್ತೆ. ಇವಾಗ 10 ಡೇಸ್ ಆಗಿದೆ, ಇನ್ನೂ ಬಂದಿಲ್ಲ. ನಾವು ಅವಾಗ ಇಲ್ಲಿ ಕೇಳಿದ್ರೆ ಯಾಕೆ ಬಂದಿಲ್ಲ ಅಂದಾಗ ಈ ಥರ ಪೇಪರ್ಸ್ ತೊಗೊಂಬಂದು ಕೊಡಬೇಕು ಅಂತ ಹೇಳಿದ್ರು. ಒಟ್ನಲ್ಲಿ ಲಾರಿ ಮಾಲೀಕರ ಹಾಗೂ ತೈಲ ಕಂಪನಿಗಳ ಹಗ್ಗ ಜಗ್ಗಾಟಕ್ಕೆ ಗ್ರಾಹಕರು ಬಲಿಯಾಗ್ತಿದ್ರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮೌನಕ್ಕೆ ಶರಣಾಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಂದಿನಿ ಜೆ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಕಳೆದ ಶುಕ್ರವಾರ ಬಿಡುಗಡೆಯಾಗಿರುವ ಕೋಕೋ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪ್ರಿಯಾಮಣಿ ಹಾಗೂ ಶ್ರೀನಗರ ಕಿಟ್ಟಿ ಜೋಡಿಗೆ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಮೈಲಾರಿಯ ಯಶಸ್ಸಿನ ನಂತರ ಆರ್ ಚಂದ್ರು ನಿರ್ದೇಶನದಲ್ಲಿ ಬಂದಿರೋ ಕೋಕೋ ಚಿತ್ರದ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೆ ಮಾತುಗಳು ಸಹ ಕೇಳಿಬರ್ತಿವೆ. ಮೂಲಗಳ ಪ್ರಕಾರ ಕೋಕೋ ಚಿತ್ರ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ
ಉತ್ತಮ ಮಾಡ್ತಿದೆ. ಸುಮಾರು 118 ಚಿತ್ರಗಳಲ್ಲಿ ಬಿಡುಗಡೆಯಾಗಿದ್ದ ಕೋಕೋ ಚಿತ್ರ ತನ್ನ ಯಶಸ್ವಿ ಪ್ರದರ್ಶನವನ್ನು ಮುಂದುವರೆಸಿದೆ. ಹಾಗಾಗಿ 2ನೇ ವಾರ ಇನ್ನೂ 20 ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಕೋಕೋ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಈಗ ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,800 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,650 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಹಾಗೂ 24 ಕ್ಯಾರೆಟ್ ಚಿನ್ನದಲ್ಲಿ ತಲಾ 200 ರೂಪಾಯಿ ಏರಿಕೆ ಆಗಿದೆ.